ಆಗಸ್ಟ್ 14ರಂದು ನಡೆದಿದ್ದ ಶಿಕ್ಷಕಿಯ ಕೊಲೆ ಪ್ರಕರಣ ಭೇದಿಸುವಲ್ಲಿ ವಿಶೇಷ ತಂಡದ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೊಲೆಗೈದ 6 ಮಂದಿ ಸಮೇತ ಒಟ್ಟು 8 ಆರೋಪಿಗಳ ಬಂಧನವಾಗಿದ್ದು, ಸಿನಿಮಾ ಸ್ಟೈಲ್ನಲ್ಲಿ ಮನೆ ಕಬ್ಜಾ ಮಾಡಲು ಹೋಗಿದ್ದ ಹಂತಕರು ಕೊಲೆಗೆ ನೀಡಿದ ಕಾರಣ ಬೆಚ್ಚಿ ಬೀಳಿಸುವಂತಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದಲ್ಲಿ ಆಗಸ್ಟ್ 14ರಂದು ನಡೆದಿದ್ದ ಶಿಕ್ಷಕಿ ದಿವ್ಯಾಶ್ರೀ ಕೊಲೆಯಿಂದಾಗಿ ಮುಳಬಾಗಿಲು ನಗರದಲ್ಲಿ ಭಯಭೀತ ವಾತಾವರಣ ನಿರ್ಮಾಣವಾಗಿತ್ತು. ಮೃತ ದಿವ್ಯಾಶ್ರೀ ಕೊಲೆ ಆರೋಪಿಗಳ ಪತ್ತೆಗೆ 4 ವಿಶೇಷ ತಂಡ ರಚಿಸಲಾಗಿತ್ತು. ಕೊಲೆ ಆರೋಪಿಗಳ ಜಾಡು ಬೆನ್ನು ಹತ್ತಿದ ಪೊಲೀಸರಿಗೆ ಮೊದಲೇ ಮಾಹಿತಿ ಸಿಕ್ಕಂತೆ ಇದೊಂದು ಪಕ್ಕಾ ಪ್ರೀ ಪ್ಲಾನ್ ಮರ್ಡರ್ ಅಂತಲೇ ಹೇಳಲಾಗ್ತಾ ಇತ್ತು. ಆದರೆ ಪೊಲೀಸರ ತನಿಖೆಯಿಂದ ಬೆಚ್ಚಿ ಬೀಳಿಸುವಂತಹ ಕಾರಣಗಳು ಬೆಳಕಿಗೆ ಬಂದಿದ್ದು, ಯುವಕರ ಆಸ್ತಿ ಆಸೆಗೆ ಅಮಾಯಕ ಜೀವವೊಂದು ಬಲಿಯಾಗಿರೋದು ಬೆಳಕಿಗೆ ಬಂದಿದೆ. ಹೌದು ನೋಡಿ, ಸಮಾಜವನ್ನ ತಿದ್ದಿಡುವ ಪ್ರಜ್ಞಾವಂತ ಸಮಾಜ ನಿರ್ಮಾಣದ ಅಡಿಪಾಯವಾಗಿರುವ ಶಿಕ್ಷಕಿಯ ಕತ್ತು ಸೀಳಿ ಕೊಲೆಗೈದ ಆರೋಪಿಗಳು ಇವರೇ ನೋಡಿ. ಇನ್ನು ಮೂತಿ ಮೇಲೆ ಸರಿಯಾಗಿ ಮೇಸೆಯೇ ಬೆಳೆದಿಲ್ಲ, ಇದೀಗ ಕೊಲೆಗಾರರು ಎಂಬ ಹಣೆಪಟ್ಟಿಯನ್ನು ಹೊತ್ತು ಜೈಲು ಪಾಲಾಗಿದ್ದಾರೆ. ಹೌದು, ಕೊಲೆಗೆ ಆರೋಪಿಗಳು ಹೇಳಿರೋ ಕಾರಣ ಕೇಳೋಕೆ ಒಂದು ಸೆಲ್ಲಿ ರೀಸನ್ ಅನ್ನಿಸಿದ್ರು, ಈ ಆರೋಪಿಗಳು ಪೊಲೀಸರ ತನಿಖೆಯಲ್ಲಿ ಹೇಳಿರೋದು ಮೇಲ್ನೋಟಕ್ಕೆ ನಗು ತರಿಸುವಂತಿದೆ. ಸುಂಕು ಲೇಔಟ್ನಲ್ಲಿ ವಾಸವಿರೋ ಪದ್ಮನಾಭ್ ಹಾಗೂ ದಿವ್ಯಶ್ರೀ ದಂಪತಿಗಳು ಕೋಟಿ ಕೋಟಿ ಬೆಲೆ ಬಾಳುವ ಬಂಗಲೆಯಲ್ಲಿ ವಾಸವಿದ್ದಾರೆ. ನೋಡಿ, ಇದೇ ಈ ಬಂಗಲೆಯ ಮೇಲೆ ರಂಜಿತ್ ಎನ್ನುವ ಮಾಸ್ಟರ್ ಮೈಂಡ್ ಕಣ್ಣು ಬಿದ್ದಿತ್ತು. ಕಳೆದ 2 ತಿಂಗಳ ಹಿಂದೆ ದಿವ್ಯಾಶ್ರೀ ಮನೆಗೆ ನೀರಿನ ಕ್ಯಾನ್ ಡೆಲಿವರಿ ನೀಡಲು ಬಂದಿದ್ದ ಆರೋಪಿ ರಂಜಿತ್ ಆಗಲೇ ಈ ಬಂಗಲೆ ಮೇಲೆ ಆಸೆಯಿಂದ ಈ ಬಗ್ಗೆ ವಿಚಾರಿಸಿದ್ದಾನೆ. ಈ ಮನೆ ಎಷ್ಟು ಬೆಲೆ ಬಾಳುತ್ತೆ, ಏನೆಲ್ಲ ಇಂಟೀರಿಯರ್ಸ್ ಹಾಕಿಸಿದ್ದೀರಾ ಅಂತ ಮಾಲೀಕರಾದ ಪದ್ಮನಾಭ್ ಅವರಿಗೆ ಕೇಳಿದ್ದಾನೆ. ಆದರೆ ಇದಕ್ಕೆ ಮಾಹಿತಿ ಹಂಚಿಕೊಳ್ಳದ ಪದ್ಮನಾಭ್ ಏನೋ ಒಂದು ಹೇಳಿ ವಾಪಸ್ ಕಳುಹಿಸಿದ್ದಾರೆ. ಬಳಿಕ ದಿವ್ಯಾಶ್ರೀ ಅವರಿಗೆ ಕರೆ ಮಾಡಿದ್ದ ಆರೋಪಿ ರಂಜಿತ್, ನಿಮ್ಮ ಮನೆ ನಮಗೆ ಕೊಡಿ, ಹಣ ಕೊಟ್ಟು ಖರೀದಿ ಮಾಡ್ತೇವೆ ಅಂತ ಧಮಕಿ ಹಾಕಿದ್ದಾನೆ. ಬಳಿಕ ದಿವ್ಯಾಶ್ರೀ ಅವರಿಗೂ ಫೋನ್ ಕರೆ ಮಾಡಿ ಮನೆ ಮಾರಾಟ ಮಾಡಿ ಅಂತ ಫೋನ್ ಕರೆ ಮಾಡಿದಂತೆ ರಂಜಿತ್. ಆದರೆ ಶಿಕ್ಷಕಿ ದಿವ್ಯಾಶ್ರೀ ಯಾರೋ ತಲೆ ಕೆಟ್ಟೋರು ಅಂತ ಕಟ್ ಮಾಡಿದ್ದಾರೆ. ಮೂಲತಃ ಬಜ್ಜಿ ಬೋಂಡಾ ವ್ಯಾಪಾರಿಯಾಗಿದ್ದ ರಂಜಿತ್ಗೆ ಹೇಗಾದ್ರೂ ಮಾಡಿ ಬಂಗಲೆ ಖರೀದಿ ಮಾಡಬೇಕೆಂದು ಇದೇ ವಿಚಾರವನ್ನ ಪರಿಚಿತರಾದ ಕೊಲೆ ಆರೋಪಿಗಳಿಗೆ ವಿವರಿಸಿದ್ದಾನೆ. ಆದರೆ ಇದನ್ನು ಗಂಭೀರವಾಗಿ ಪರಿಗಣಿಸಿದ ಆರೋಪಿಗಳು ಸಿನಿಮಾ ಸ್ಟೈಲ್ನಲ್ಲಿ ಬಾಂಡ್ ಪೇಪರ್ನಲ್ಲಿ ಮನೆ ಬರೆದು ಕೊಡುವಂತೆ ಆಗಸ್ಟ್ 14ರಂದು ಮನೆಗೆ ಬಂದು ಎಚ್ಚರಿಸಿದ್ದಾರೆ. ಅಂದು ಶಿಕ್ಷಕಿ ದಿವ್ಯಾಶ್ರೀ ವಾಸವಿದ್ದ ಮನೆಗೆ ತೆರಳಿದ್ದ 6 ಮಂದಿ ಆರೋಪಿಗಳು ಮನೆ ಬರೆದು ಕೊಡುವಂತೆ ಧಮಕಿ ಹಾಕಿದ್ದಾರೆ. ಇದಕ್ಕೆ ಶಿಕ್ಷಕಿ ಒಪ್ಪದಿದ್ದಕ್ಕೆ ಕೆರಳಿದ್ದ ಆರೋಪಿಗಳು ದಿವ್ಯಶ್ರೀ ಕತ್ತು ಕೊಯ್ದು ಸ್ಥಳದಿಂದ ಪರಾರಿಯಾಗಿದ್ರು. ಕೊಲೆ ನಂತರ ತಿರುಪತಿಗೆ ತೆರಳಿದ್ದ 6 ಆರೋಪಿಗಳನ್ನು ಮುಳಬಾಗಿಲು ನಗರ ಪೊಲೀಸ್ ಠಾಣಾ ಬಂಧಿಸಿದ್ದಾರೆ. ಇನ್ನು ಪ್ರಕರಣ ಸಂಬಂಧ 8 ಆರೋಪಿಗಳನ್ನು ಮುಳಬಾಗಿಲು ನಗರ ಠಾಣಾ ಪೊಲೀಸರು ಬಂಧಿಸಿದ್ದು, ಎಲ್ಲರೂ ಮುಳಬಾಗಿಲು ವಾಸಿಗಳಾಗಿದ್ದು, ಈ ಕೊಲೆ ಘಟನೆ ನಡೆದಾಗ ಮಾಸ್ಟರ್ ಮೈಂಡ್ ರಂಜಿತ್ ಸ್ಥಳದಲ್ಲಿ ಇರದೆ ಬೇರೆಡೆಯಿಂದ 6 ಮಂದಿಯನ್ನು ಆಪರೇಟ್ ಮಾಡುತ್ತಿದ್ದ ಅಂತ ಮಾಹಿತಿ ತಿಳಿದು ಬಂದಿದೆ. ಇನ್ನು ಕೊಲೆ ಮಾಡಿದ 6 ಮಂದಿ ಆರೋಪಿಗಳು ಇದೇ ಮೊದಲ ಬಾರಿಗೆ ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಅಂತಲೂ ತಿಳಿದು ಬಂದಿದ್ದು, ಎಲ್ಲರೂ ಕಾಲೇಜು ವಿದ್ಯಾರ್ಥಿಗಳೇ ಆಗಿದ್ದಾರೆ. ಆದರೆ ಆಗಸ್ಟ್ 14ರಂದು ಪದ್ಮನಾಭ್ ಹಾಗೂ ದಿವ್ಯಶ್ರೀ ಇಬ್ಬರನ್ನ ಮುಗಿಸಲು ಬಂದಿದ್ದರು ಅಂತ ತಿಳಿದು ಬಂದಿದ್ದು, ಅದೃಷ್ಟವಶಾತ್ ಅಂದು ಪದ್ಮನಾಭ್ ಮನೆ ಸಾಮಗ್ರಿಗಳ ಖರೀದಿಗೆಂದು ಹೊರಗೆ ಹೋಗಿದ್ದ ಕಾರಣ ಬಚಾವಾಗಿದ್ದಾರೆ. ಒಟ್ಟಿನಲ್ಲಿ ಬಂಗಲೆಯ ಆಸೆಯಿಂದ ಮನೆ ಬರೆದು ಕೊಡಿ ಅಂತ ಪದ್ಮನಾಭ್ ದಿವ್ಯಶ್ರೀ ದಂಪತಿಗಳ ಬೆನ್ನು ಬಿದ್ದಿದ್ದ ರಂಜಿತ್ ಅಂಡ್ ಗ್ಯಾಂಗ್ ಕೊಲೆ ಮಾಡಿ ತಪ್ಪೊಪ್ಪಿಕೊಂಡಿದ್ದಾರೆ. ಆದರೆ ಕೊಲೆಗೆ ನೀಡಿದ ಕಾರಣದ ಆಧಾರದಲ್ಲಿ ವಿಚಾರಣೆ ನಡೆಸಿದ ಪೊಲೀಸರಿಗೆ ಇದು ಯಾವುದೋ ಫಿಲ್ಮ್ ನೋಡಿ ಮನೆ ಕಬ್ಜಾ ಮಾಡಲು ಸಿನಿಮಾ ಸ್ಟೈಲ್ನಲ್ಲಿ ಹೊಂಚು ಹಾಕಿದ್ದಾಗಿ ಆರೋಪಿಗಳು ಪೊಲೀಸರಿಗೆ ಹೇಳಿದ್ದು, ತಾವಾಯಿತು ತಮ್ಮ ಮನೆಯಾಯಿತು ಅಂತ ಜೀವನ ನಡೆಸ್ತಾ ಇದ್ದ ಶಿಕ್ಷಕಿ ದಿವ್ಯಶ್ರೀ ಬಾರದ ಲೋಕಕ್ಕೆ ತೆರಳಿದ್ದು, ಯಾರದೋ ಆಸೆಗೆ ಕಾಲೇಜು ವಿದ್ಯಾರ್ಥಿಗಳು ಜೈಲು ಪಾಲಾಗಿ ತಮ್ಮ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟುಕೊಳ್ಳಂತಾಗಿದೆ. ನಮ್ಮ ಮುಳಬಾಗಿಲು ಟೌನ್ ಸುಂಕೋ ಲೇಔಟಲ್ಲಿ 14ನೇ ತಾರೀಕು ಒಂದು ದಿವ್ಯಶ್ರೀ ಅನ್ನೋ ಟೀಚರ್ ಅವ್ರದ್ದು ಮರ್ಡರ್ ಆಗಿತ್ತು. ಮನೆ ಒಳಗೇನೆ ಹೋಗಿ ಕೊಲೆಯನ್ನು ಮಾಡಿ ನಂತರ ಪರಾರಿಯಾಗಿತ್ತು. ಈ ಒಂದು ಕೇಸಿನಲ್ಲಿ ನಾವು ಟೋಟಲ್ಲು 7 ಜನರನ್ನ ದಸ್ತಗಿರಿ ಮಾಡಿದ್ದೀವಿ. ಇದರಲ್ಲಿ 3 ಜನ ಬಂದ್ಬಿಟ್ಟು ರಂಜಿತ್, ಆಮೇಲೆ 2ನೇವನು ಬಂದ್ಬಿಟ್ಟು ಯುವರಾಜ್, 3ನೇವನು ಬಂದ್ಬಿಟ್ಟು ಶಾಹಿದ್ ಪಾಷಾ, ಇನ್ನು 4 ಜನ ಅಪ್ರಾಪ್ತರಾಗಿರ್ತಾರೆ. ಸೊ ಈ ಟೋಟಲ್ ಆಗಿ 7 ಜನನ ನಾವು ದಸ್ತಗಿರಿಯನ್ನು ಮಾಡಿದ್ದೀವಿ. ನಮಗೆ ಇದರಲ್ಲಿ ಕಾರ್ಯಾಚರಣೆಯ ಹೊತ್ತಿಗೆ ತಿಳಿದಿದ್ದು ಏನು ಬಂದಿದ್ದು ಅಂದರೆ, ಈ ರಂಜಿತ್ ಅನ್ನೋನು ಈ ನಮ್ಮ ಡಿಸೀಸ್ಡ್ ದಿವ್ಯಶ್ರೀ ಅಂತ ಯಾರಿದ್ದಾರೆ ಅವರ ಮನೆಗೆ ಈ ವಾಟರ್ ಕ್ಯಾನ್ ಹಾಕೋದಕ್ಕೆ ಹಿಂದೆ ಹೋಗಿದ್ದಾಗ ಈ ಮನೆಯನ್ನು ನೋಡಿ ಅವನು ಆಕರ್ಷಿತನಾಗಿರ್ತಾನೆ. ಅವನು ತುಂಬ ಚೆನ್ನಾಗಿದ್ದು, ಮನೆ ಎಲ್ಲಾಗಿದ್ದು ಎಷ್ಟಾಗಿದ್ದು ಅಂತ ಎಲ್ಲ ಒಂದು ಸ್ವಲ್ಪ ವಿಚಾರಣೆಯನ್ನು ಮಾಡಿರ್ತಾನೆ ಅಲ್ಲಿ ಓನರ್ಸ್ ಹತ್ರ. ಅದಾದ ನಂತರ ಅವನಿಗೆ ಅಲ್ಲಿ ಮನೆಯಲ್ಲಿ ಈ ಥರ ಒಡವೆ ಮತ್ತು ಈ ಥರ ದುಡ್ಡು ಆಸ್ತಿ ಎಲ್ಲವೂ ಸಿಗುತ್ತೆ ಅನ್ನೋದು ಅವನು ಮನವರಿಕೆ ಆಗುತ್ತೆ. ಅದಕ್ಕೋಸ್ಕರನೇ ಅವನು ಒಂದು ಟೀಮನ್ನು ರೆಡಿ ಮಾಡಿಬಿಟ್ಟು ಈ ಒಂದು ಕೃತ್ಯವನ್ನು ಪ್ಲ್ಯಾನ್ ಮಾಡ್ತಾನೆ. ಅವನೇ ಮೇನ್ ಮಾಸ್ಟರ್ ಮೈಂಡ್ ಈ ಒಂದು ಕೇಸಿನಲ್ಲಿ. ಅಲಾಂಗ್ ವಿತ್ ದಿ ಹೆಲ್ಪ್ ಆಫ್ ಯುವರಾಜ್, ಶಾಹಿದ್ ಮತ್ತು ಇನ್ನು 4 ಜನ ಯಾರು ಅಪ್ರಾಪ್ತರಿದ್ದಾರೆ
ಅವರೆಲ್ಲರನ್ನು ಸೇರಿಸಿ ಈ ಒಂದು ಕೃತ್ಯವನ್ನು ಮಾಡ್ತಾರೆ. ಮುಂಚೆ ಎಲ್ಲ ಸ್ಟಡಿ ಮಾಡಿಬಿಟ್ಟು ನಂತರ ಅವರು ಮನೆ ಒಳಗೆ ನುಗ್ತಾರೆ. ಅವರು ನುಗ್ಗಿ ಆ ಕೃತ್ಯವನ್ನು ಮಾಡಿ ನಂತರ ಅಲ್ಲಿಂದನೇ ಅವರು ಎಸ್ಕೇಪ್ ಆಗ್ತಾರೆ. ಅವರೆಲ್ಲರನ್ನು ಇವತ್ತು ಮಧ್ಯಾಹ್ನ ನಾವು ದಸ್ತಗಿರಿ ಮಾಡಿದ್ದೀವಿ. ಮಾಡಿ ಮುಂದಿನ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ. ನಮ್ಮ ಇನ್ವೆಸ್ಟಿಗೇಷನಲ್ಲಿ ಅದು ಮುಂದೆ ಹೋಗುತ್ತೆ. ಸೊ ದಿಸ್ ಇಸ್ ಇದರ ಜೊತೆಗೆ ಬರುವ ದಿನಗಳಲ್ಲಿ ವಿಚಾರಣೆ ವೇಳೆ ಕಂಡು ಬಂದಲ್ಲಿ ಅವ್ರನ್ನೂ ಕೂಡ ನಾವು ದಸ್ತಗಿರಿಯನ್ನು ಮಾಡ್ತೀವಿ. ಇಲ್ಲ, ಅವ್ರಿಗೆ ಎಲ್ಲರಿಗೂ ದುಡ್ಡು ಕೊಡ್ತೀನಿ ಅಂತ ಹೇಳಿ ತಲಾ 5 ಲಕ್ಷದಿಂದ ಹಿಡಿದು 20 ಲಕ್ಷ ತನಕನೂ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವನು ಪ್ರೇರೇಪಣೆ ಮಾಡಿರ್ತಾನೆ. ಅದೇ ಅವ್ರಿಗೆ ಸಾಕಷ್ಟು ಒಡವೆ ಹಣ ಇರುತ್ತೆ ಅಂತ ಒಂದು. ಆಮೇಲೆ ಅವನಿಗೆ ಆ ಮನೆ ಮೇಲೆ ಒಂದು ಸ್ವಲ್ಪ ವ್ಯಾಮೋಹ ಇರೋದ್ರಿಂದ ಆ ಮನೆಯನ್ನು ಹೆಂಗಾರು ಮಾಡಿ ಅವನು ತಗೋಬೇಕು ಅಂತ ಅವನಿಗೆ ಅದೊಂದು ಆಸೆ. ಅದ್ರ ಬಗ್ಗೆ ಆಲ್ರೆಡಿ ಅವನು ಹಲವಾರು ಬಾರಿ ಅದನ್ನು ಮೆನ್ಷನ್ ಮಾಡಿರ್ತಾನೆ, ಯಾರು ಅವನ ಫ್ರೆಂಡ್ಸ್ ಜೊತೆ. ಸೊ ಅದಕ್ಕೋಸ್ಕರನೇ ಅದನ್ನು ಆಸ್ತಿಯನ್ನು ಹೆಂಗಾರು ಮಾಡಿ ತಗೋಬೇಕು ಅವನು ಅನ್ನೋದು ಅವನ ತಲೆಯಲ್ಲಿರೋದು. ಇನ್ನೂ ನಾವು ಇನ್ವೆಸ್ಟಿಗೇಷನ್ ಇರೋದ್ರಿಂದ ಅದನ್ನು ಯಾವ ರೀತಿ ಮಾಡ್ದ ಅನ್ನೋದನ್ನು ನಾವು ಬರೋ ದಿನಗಳಲ್ಲಿ ನೋಡ್ಕೋಬೇಕಾಗುತ್ತೆ. ಇಲ್ಲ, ಅವರು ಫಸ್ಟು ರೆಕಿ ಮಾಡಿದ್ದಾಗ ಒಬ್ಬರನ್ನೇ ಅಂತ ಏನು ಅವರು ಪ್ಲಾನ್ ಇರಲಿಲ್ಲ. ಮನೆಯಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನನ ಮರ್ಡರ್ ಮಾಡಬೇಕು ಅಂತ ಅವರು ಪ್ಲಾನ್ ಇತ್ತು.